ಅಲ್ಲೇ ಎಂತಾಯ್ತು ರಾಗಣ್ಣ? ತೋರಿಸಿ ಸ್ವಲ್ಪ ತೋರಿಸಿ ಗೊತ್ತಾಗಲಿಲ್ಲ. ಈಗ ಇಲ್ಲಿ ನೋಡಿ ಎಷ್ಟು ಡ್ಯಾಮೇಜ್ ಆಗಿದೆ. ತೋರಿಸಿ, ಈ ಕಡೆ ತೋರಿಸಿ. ಫುಲ್ಲು ರಕ್ತ ಮಾರೆ. ರಾಗಣ್ಣನನ್ನು ಕರ್ಕೊಂಡು ಸೀದಾ ಅರ್ಜೆಂಟಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದಿದ್ದೇವೆ. ನೋಡಿ, ಉಜಿರ ಆಸ್ಪತ್ರೆಯಲ್ಲಿದ್ದೇವೆ, ಗೌರ್ಮೆಂಟ್ ಆಸ್ಪತ್ರೆ. ನನ್ನ ಜೊತೆನೇ ಆಗ್ತಾಯಿಲ್ಲ ಮಾರೆ, ನನ್ನ ಒಟ್ಟಿಗೆ ಇದ್ದವರಿಗೇನೆ ಅದೊಂದು ಬೇಸರ ಅಷ್ಟೇ. ತೊಂದರೆ ಇಲ್ಲ, ಅವರು ಬೇಗ ಹುಷಾರಾಗ್ತಾರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇವತ್ತಿನ ವ್ಲಾಗ್ ಅನ್ನು ಶುರು ಮಾಡ್ತಿರುವುದು ನಮ್ಮ ಅರ್ಜುನನ ಜೊತೆ. ನಮ್ಮ ಐರಾವತ ಇವತ್ತು ಕಲ್ಲಡ್ಕಕ್ಕೆ ಹೋಗಿದ್ದಾನೆ. ಕಲ್ಲಡ್ಕ ಮತ್ತೆ ಮಾನಿ ಆ ಕಡೆ ಎಲ್ಲ ಹೋಗ್ಲಿಕ್ಕೆ ಉಂಟಂತೆ. ಅವ್ರಿಗೆ ತುಂಬ ಸುತ್ತು ಬರಲಿಕ್ಕೆ ಉಂಟು. ಇವತ್ತು ನಮಗೆ ಲೋಕಲ್ ಲೈನ್ ಹೋಗ್ಲಿಕ್ಕೆ ಇರೋದು. ಸೊ ಬೇರೆ ಎಂಥದ್ದು ಟೈಮ್ ವೇಸ್ಟ್ ಮಾಡೋದು ಬೇಡ. ಲೋಡ್ ಎಲ್ಲ ಆಗಿದೆ, ನೋಡ್ಬೋದು. ಫುಲ್ಲು ಲೋಡ್ ಆಗಿದೆ, ಗಾಡಿ ಎಲ್ಲ ಲೋಡ್ ಆಗಿ ಬೆಳಿಗ್ಗೆ ಬೇಗ ಬಂದಿದ್ದೆ. ಒಂದು 9:30ಗೆ ಬಂದಿದ್ದೆ. 9:30ಗೆ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಯಾಕಂತೇಳಿದರೆ ತುಂಬ ಐಟಮ್ ತರಲಿಕ್ಕೆ ಇತ್ತು. ಆ ಕಡೆ ಈ ಕಡೆಯಿಂದೆಲ್ಲ ಐಟಮ್ ತಂದು ಮತ್ತು ಇನ್ನೊಂದು ಗಾಡಿಗೆ ಸಹ ಲೋಡ್ ಮಾಡಿಸ್ಲಿಕ್ಕಿತ್ತು. ಆ ಗಾಡಿ ಲೋಡ್ ಆಯಿತು. ಅದಾದಮೇಲೆ ನಂದು ಲೋಡ್ ಆಯಿತು. ಗಂಟೆ ಕರೆಕ್ಟಾಗಿ 12:30 ಆಯಿತು. ಸೊ ಇಲ್ಲಿಂದ ಹೊರಡುವ ಸಮಯ. ರಾಗಣ್ಣನಿಗೋಸ್ಕರ ವೇಟಿಂಗ್. ಓ, ರಾಗಣ್ಣ ಬಂದರು. ಹೆಂಚಿನ ಅಲ್ಲ, ಇದೆಂತ ನೀವು ಲೈನಿಗೆ ಬರೋದು? ಎಲ್ಲಿಗೆ ಹೊರಟದ್ದು ಮದುವೆಗೆ? ಸೊ ಇಲ್ಲಿಂದ ಬನ್ನಿ, ಇಲ್ಲಿಂದ ಹೋಗಿ ಸಂಜೆಯಿಂದ ಐಟಮ್ ತಗೊಳ್ಳಿಕ್ಕೆ ಉಂಟಂತೆ ಮತ್ತೆ. ಬನ್ನಿ, ನಾವು ಇಲ್ಲಿಂದ ಹೊರಡುವ. ಟೈಮ್ ವೇಸ್ಟ್ ಮಾಡೋದು ಬೇಡ, ತುಂಬ ಮಾತಾಡೋದು ಬೇಡ. ಇವತ್ತು ಆದಷ್ಟು ಬೇಗ ಲೈನ್ ಮಾಡಿ ಬೇಗ ಬರುವ. ಬನ್ನಿ. ಈಗ ಚಿನ್ನ ನೋಡುವಾಗ ಆಸೆ ಆಗ್ತದ ಗೊತ್ತಿಲ್ಲ, ಈ ಗ್ಯಾಸ್ ನೋಡುವಾಗ ಭಯಂಕರ ಆಸೆ ಆಗ್ತದೆ. ರಾಗಣ್ಣ ಒಂದು ಎರಡು ಆ ಕಡೆ ಹಾಕಿಬಿಡಿ, ನಮ್ಮ ಗಾಡಿ ಒಳಗಡೆ ಹಾಕಿ. ಸೊ ನಮ್ಮ ಉಜಿರೆಯಲ್ಲಿ ನಿನ್ನೆಯಿಂದ ಇದೇ ಹಣೆ ಬರ. ಯಾಕಂತೇಳಿದರೆ ಫುಲ್ಲು ಬ್ಲಾಕ್ ಆಗ್ತದೆ. ಅಲ್ಲಿ ಒನ್ ವೇ ಕೊಟ್ಟಿದ್ದಾರೆ, ಈ ಕಡೆ ಕ್ಲೋಸ್ ಮಾಡಿದ್ದಾರೆ. ಆ ಕಡೆಯಿಂದ ರಾಂಗ್ ಸೈಡಿಂದ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಒಂದೇ ದಾರಿ ಮಾಡಿ ಕೊಟ್ಟದ್ದು. ಯಾಕಂತೇಳಿದರೆ ಕನ್ಸ್ಟ್ರಕ್ಷನ್ ನಡೀತುಂಟು. ಈ ಕಡೆಯಿಂದ ಡಾಮರ್ ಹಾಕುವ ಸಲುವಾಗಿ ಎಲ್ಲ ಗಾಡಿಗಳ ಪರದಾಟ ಇಲ್ಲಿ. ಬೆಳಿಗ್ಗೆ ನಾನು ಬಂದಿದ್ದೆ ಈ ಕಡೆ. ಬೆಳಿಗ್ಗೆ ಒಂದು ಅರ್ಧ ಗಂಟೆ ಇಲ್ಲಿ ಬ್ಲಾಕಲ್ಲಿ ಒದ್ದಾಡಿದ್ದೇನೆ. ಪಾಸ್ ಆಗೋದಿಲ್ಲ ಗಾಡಿ ಕರೆಕ್ಟಾಗಿ. ಮತ್ತು ಎಂತ ಮಾಡೋದು, ಅಲ್ಲಿ ಪೊಲೀಸ್ನವರು ಸಹ ಇದ್ದಾರೆ, ಅವರಿಗೆ ಸಹ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಈ ಕಡೆಯಿಂದ ಒನ್ ವೇ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲ ಈ ಕಡೆಯಿಂದನೇ ಹೋಗ್ತಾ ಇದೆ. 1-2 ಗೌರ್ಮೆಂಟ್ ಬಸ್ಸು ಮುಖಾಮುಖಿ ಆದರೆ ಮತ್ತೆ ಬರಲಿಕ್ಕೆ ಆಗೋದಿಲ್ಲ, ಹೋಗಲಿಕ್ಕೆ ಸಹ ಆಗೋದಿಲ್ಲ. ಸೊ ಇದೇ ಆಗೋದಿಲ್ಲ. ಇಲ್ಲಿ ಒಂದು ಸರಿ ಇತ್ತು ಮಾರ. ಇದೊಂದು ರೋಡ್ ಮಾಡುವ ಸಲುವಾಗಿ ಫುಲ್ಲು ಬ್ಲಾಕ್. ನೋಡಿ, ನಿಮಗೆ ಎಲ್ಲಿ ತನಕ ಕಾಣ್ತಾ ಉಂಟು ಅಲ್ಲಿ ತನಕ ಸಹ ಬ್ಲಾಕ್. ಅದು ಅಲ್ಲದೆ ಅಲ್ಲಿ ಮೈನ್ ಜಂಕ್ಷನ್ ಇರುವುದು ಎದುರುಗಡೆ. ಆ ಕಡೆಯಿಂದ ಸಹ ಗಾಡಿ ಬರ್ತದೆ, ಆ ಕಡೆಯಿಂದ ಸಹ ಗಾಡಿ ಬರ್ತದೆ, ಈ ಕಡೆಯಿಂದ ಸಹ ಗಾಡಿ ಹೋಗ್ತದೆ. ಹಾಗೆ ಆಗುವಾಗ ಫುಲ್ಲು ಬ್ಲಾಕ್ ಆಗ್ತದೆ. ನಮಗೆ ಅಲ್ಲಿಂದ ಐಟಮ್ ತಗೊಳ್ಳಿಕ್ಕೆ ಉಂಟು ಮತ್ತೆ ಹೋಗಿ ಬರುವಾಗ. ಸೊ ಹೇಗೆ ತಗೊಳ್ಳೋದಂತ ಗೊತ್ತಿಲ್ಲ, ನಿಲ್ಲಿಸಲಿಕ್ಕೆ ಸಹ ಜಾಗ ಇಲ್ಲ. ಎಂತ ಮಾಡೋದು. ತೊಂದರೆ ಆದದ್ದು ಇದುವೇ. ಈ ಕಡೆಯಿಂದ ಬಿಡ್ತಾಯಿದ್ರು, ಈ ಕಡೆ ನೋಡಿ ಬಂದ್ ಮಾಡಿದ್ದಾರೆ. ಇಲ್ಲಿ ಈ ಕಡೆಯಿಂದ ಬಿಡ್ತಾ ಇರೋದು. ಇಲ್ಲಿಂದ ಹೇಗೆ ಅಂತ ಹೋಗೋದು? ನಮಗೆ ಅಲ್ಲಿಂದ ಐಟಮ್ ತಗೊಳ್ಳಿಕ್ಕೆ ಉಂಟು, ಮತ್ತೆ ಹೇಗೆ ತಗೊಳ್ಳೋದಂತ ಸಹ ಗೊತ್ತಿಲ್ಲ. ನೋಡುವ, ಹೇಗಾದರೂ ನಿಲ್ಲಿಸುವ ಬಂದು. ಪೊಲೀಸ್ನವ್ರು ಬೈತಾರೆ ಮಾರೆ ಇಲ್ಲೆಲ್ಲ ನಿಲ್ಲಿಸಿದರೆ. ಇಲ್ಲಿಂದ ಐಟಮ್ ತಗೊಳ್ಳಿಕ್ಕೆ ಇರೋದು. ನಮಗೆ ಲೈನ್ಗೆ ಹೋಗಲಿಕ್ಕೆ ಇರೋದು ರೈಟ್ ಸೈಡಿಗೆ. ಬಟ್ ನಾವೀಗ ಹೋಗಬೇಕಾದದ್ದು ಎದುರುಗಡೆ ಸ್ಟ್ರೈಟ್ ಹೋಗಬೇಕು. ಯಾಕಂತ ಹೇಳಿದರೆ ಎದುರುಗಡೆ ಒಂದು ಅಂಗಡಿ ಉಂಟು, ಅಲ್ಲಿಂದ ಹಾಕಿ ಮತ್ತೆ ಇದೇ ರೋಡಲ್ಲಿ ಬರಬೇಕು. ನಮ್ಮ ಫಸ್ಟ್ ಪಾಯಿಂಟ್ ಬಂದು ರೀಚ್ ಆಗಿ ಆಯಿತು. ನಾವೀಗ ಬಂದದ್ದು ಈ ಕಡೆಯಿಂದವೇ, ಮತ್ತು ಈಗ ಹೋಗಬೇಕಾದದ್ದು ಸಹ ಈ ಕಡೆವೇ. ಐಟಮ್ ಆಗ್ತಾ ಇದ್ದಾರೆ ರಾಗಣ್ಣ. ನಾವು ಯಾಕೆ ಫಸ್ಟ್ಗೆ ಈ ಕಡೆ ಬಂದದಂತ ಹೇಳಿದರೆ, ಇವರು ಮಧ್ಯಾಹ್ನ ಅಂತ ಇರುವುದಿಲ್ಲ. ನಾವು ಈ ಕಡೆ ಬರುವಾಗ ಒಂದು 2-3 ಗಂಟೆ ಆಗ್ತದೆ. ಸೊ ಆ ಗ್ಯಾಪಲ್ಲಿ ಅವರು ಮನೆಗೆ ಹೋಗಿರ್ತಾರೆ, ಇಲ್ಲಾಂದರೆ 4 ಗಂಟೆ ತನಕ ಕಾಯಬೇಕು. ಅದಕ್ಕೋಸ್ಕರ ಇಲ್ಲಿಂದ ಇಲ್ಲಿಗೆ ಐಟಮ್ ಹಾಕಿ ಬಿಲ್ ತಗೊಂಡು ಹೊರಡುವ ಅಂತ. ಇಲ್ಲಿ ಸಿಕ್ಕಿದ ಹಣದಿಂದ ಮತ್ತೆ ಸಂಧ್ಯೆಗೆ ಹೋಗಿ ಐಟಮ್ ತಗೊಳ್ಬೇಕು. ಯಾಕಂತೇಳಿ ನಮ್ಮ ಪರ್ಸಲ್ಲಿ ಕೂಡ ಹಣ ಇಲ್ಲ. ಸೊ ಮುಂದೆ ಎಂತೆಲ್ಲ ಆಗ್ತದೆ, ಎಂತೆಲ್ಲ ಅಪ್ಡೇಟ್ ಉಂಟು ಎಲ್ಲ ಮುಂದೆ ತಿಳಿಸ್ತೇನೆ. ಬನ್ನಿ, ಇಲ್ಲಿಂದ ಹೊರಡುವ. ನಮ್ಮ ಫಸ್ಟ್ ಪಾಯಿಂಟಿಗೆ ಐಟಮ್ ಎಲ್ಲ ಹಾಕಿ ಬಂದ ದಾರಿಯಲ್ಲೇ ಮತ್ತೆ ಹೋಗ್ತಾ ಇದ್ದೇವೆ. ವಿಷಯ ಏನಪ್ಪ ಅಂತ ಹೇಳಿದರೆ, ನಮಗೆ ಅಲ್ಲಿಂದ ಐಟಮ್ ತಗೊಳ್ಳಿಕ್ಕಿತ್ತು, ಹಣ ಇಲ್ಲ ಅಂತ ಹೇಳಿ ಇಲ್ಲಿಗೆ ಬಂದದ್ದು ಫಸ್ಟಿಗೆ ಹಾಕುವಂತ. ಇಲ್ಲಿ ನೋಡಿದರೆ ಅವರ ಹತ್ರವೇ ಹಣ ಇಲ್ವಾ? ಎಲ್ಲ ನರಕ ಬರುವವರು ಇರುವುದು ಮಾರೆ. ಈಗ ಹೋಗಬೇಕಷ್ಟೇ. ಈಗ ಓನರಿಗೆ ಫೋನ್ ಮಾಡಿ ಹೇಳಿದೆ. ಸೊ ಓನರ್ ಐಟಮ್ ತಗೊಳ್ಳೋದು ಬೇಡ ಅಂತ ಹೇಳಿದರು, ಲೆಸ್ ಮಾಡಿ ಕೊಡುವ ಅಂತ. ಬನ್ನಿ, ಇಲ್ಲಿಂದ ಸೀದಾ ನಮ್ಮ ಉಜಿರೆ ಜಂಕ್ಷನ್ಗೆ ಹೋಗಿ ಅಲ್ಲಿಂದ ಲೆಫ್ಟ್ ತಗೊಂಡು ನಾವು ನಮ್ಮ ಪಯಣ ಬೆಲಾಲ್ ಕಡೆ ಶುರು ಮಾಡುವ. ನ್ಯಾಷನಲ್ ಹೈವೇಯಿಂದ ಎಕ್ಸಿಟ್ ತಗೊಳ್ಳುವ ಸಂದರ್ಭ. ಈಗ ಇಲ್ಲಿಂದ ರೈಟ್ ತಗೊಂಡು ಸೀದಾ ಬೆಲಾಲ್ ಕಡೆ ಹೋಗಬೇಕು. ಅಲ್ಲಿ ರಾಗಣ್ಣ, ನಮ್ಮ ತಾರಣ್ಣ ಎಲ್ಲಿದ್ದಾರೆ? ತಾರನಾಥ್ ಅಲ್ಲಿ ಇಲ್ಲ, ಬಿಟ್ಟಿದ್ದಾರೆ.
ಆ ಜನ ಇಲ್ಲ, ಆ ಜನ ಇದ್ರೆ ಖುಷಿ ಆಗ್ತಿತ್ತು. ಹೇಗೆ ಮಾತಾಡಿದವರು ಜಜ್ಜಿ 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 ಪಾಪ ಅವರು ಇಲ್ಲ, ಅವರು ನಮ್ಮ ಹತ್ರ ಸಹ ಬರೋದು ಬಿಡುದು ಮಾರೆ. ಅವರು ಒಂದು ವಾರ ಬರ್ತಾರೆ ಮತ್ತೆ ಕೆಲಸ ಬಿಟ್ಟು ಹೋಗ್ತಾರೆ. ಇದೆಲ್ಲ ಧರ್ಮಸ್ಥಳದವ್ರದ್ದು, ಇದೆಲ್ಲ ಕಾಲೇಜ್ ಅಲ್ಲ ಇದು ಉದ್ದಕ್ಕೂ ಕಾಲೇಜ್. ಮತ್ತು ಅಲ್ಲಿ ಇದೆ ಎದುರುಗಡೆ ಒಂದು ಅದೆಂತ ಹೇಳೋದು ಅದಕ್ಕೆ, ಬ್ಯಾನರ್ ಎಲ್ಲ ರೆಡಿ ಮಾಡ್ತಾರಲ್ಲ ಇಲ್ಲಿ, ಪ್ರೆಸ್ಸಾ? ಹಾಂ, ಬ್ಯಾನರ್ ಎಲ್ಲ ರೆಡಿ ಮಾಡ್ತಾರೆ ಇಲ್ಲಿ. ಇಲ್ಲಿ ಇದೊಂದು ಬಿಲ್ಡಿಂಗ್ ಅಂತ ಉಂಟಲ್ಲ ನಿಮಗೆ ರೈಟ್ ಸೈಡಲ್ಲಿ. ಇಲ್ಲಿ ನಮ್ಮ ಉಜಿರೆಗೆಲ್ಲ ಬ್ಯಾನರ್ಗಳು ಸಪ್ಲೈ ಆಗೋದು ಇಲ್ಲಿಂದವೇ, ಮಂಜುಶ್ರೀ ಪ್ರಿಂಟರ್ಸ್ ನೋಡಿ. ಇದು ಕೂಡ ಧರ್ಮಸ್ಥಳದವರದ್ದೇ. ನಮ್ಮ ಫಸ್ಟ್ ಪಾಯಿಂಟ್ ರೀಚ್ ಆಗಿ ಆಯಿತು. ಇಲ್ಲಿ ಗಿರಿಯಣ್ಣನಿಗೆ ಸ್ವಲ್ಪ ಒಂದು ರಾಗಿ ಮತ್ತೊಂದು ಅಕ್ಕಿ ಹಾಕ್ಲಿಕ್ಕಿತ್ತು. ಇಲ್ಲಿದ್ದಾರಲ್ಲ, ಇದೇ ಭಾಗ್ಯಶ್ರೀ ಅಕ್ಕಿ ಅವರು. ಇವರನ್ನು ನಾವು ಇಡೀ ಹೊತ್ತು ಕಾಯುವುದಾ? ಇವರು ಸುಮ್ಮನೆ ಉಜಿರೆಯಲ್ಲಿದ್ದಾರೆ ಅಂತೇಳಿ ಒಂದು ಬೆಳಿಗ್ಗೆ ಹೇಳ್ತಾರೆ ಮಾರೆ ಉಜಿರೆಯಲ್ಲಿದ್ದೇನೆ ಅಂತ. ನೋಡಿ ಈಗ ಇಲ್ಲೇ ಇದ್ದಾರೆ. ಇವತ್ತು ನಮಗೆ ಪುಣ್ಯಕ್ಕೆ ಅವ್ರ ಹತ್ರ ಐಟಮ್ ಇಲ್ಲ, ಸೊ ನಾವಿಲ್ಲಿ ಐಟಮ್ ಖಾಲಿ ಮಾಡುವ. ಇಲ್ಲೇ ತಾರಣ್ಣ ಇದ್ದರು, ತಾರಣ್ಣ ಕೂಡ ಇಲ್ಲ ಇವತ್ತು ಒಂದು ತಿಂಗಳಾಯ್ತಾ ಅಂತ. ಸೊ ಇವರು ಕೂಡ ಐಟಮ್ ಆಗ್ತಿದ್ರು, ಎದುರುಗಡೆ ಅಂಗಡಿಯವರು. ಅವರು ಕೂಡ ಈಗ ಐಟಮ್ ಆಗ್ತಾ ಇಲ್ಲ, ಒಂದು 2-3 ವಾರ ಆಯಿತು. ರಾಗಣ್ಣ ಅವ್ರಿಗೆ ನೀವು ಬಿಲ್ ಕೊಟ್ರಾ? ನಾನು ಬಿಲ್ ಕೊಡಲಿಲ್ವ ಇವರದ್ದು? ಹಾಂ, ಹಿರಿಯಣ್ಣಂದು ಬಿಲ್ ಕೊಡಲಿಲ್ವಾ? ಇಲ್ವಾ? ಸೊ ಬಿಲ್ ತಗೊಳ್ಳೋದು ಬೇಡ, ಅವ್ರದ್ದು ಇದುಂಟಲ್ಲ ಪುರುಳಿ. ನಾವಿಲ್ಲಿಗೆ ಐಟಮ್ ಹಾಕಿದ್ವಿ, ಅವರು ನಮಗೆ ಮತ್ತೆ ಐಟಮ್ ಆಗ್ತಾಯಿದ್ವಿ. ನಮಗೆ ಯಾವ ಥರ ಮರವಿನ ಕಾಯಿಲೆ ಅಂತ ಹೇಳಿದರೆ ನೋಡಿ, ಇಲ್ಲಿ ಒಂದು ಬಿಲ್ ಇತ್ತು, ಇದನ್ನು ಮರ್ತೆ ಬಂದಿದ್ದೇವೆ. ಅದು ಇಲ್ಲಿ ಉಜಿರೆಗೆ ಹೋಗಬೇಕು. ಅದು ಗಡಿಬಿಡಿದಾದರೆ ಆಗೇನಾಗೋದು ಅಂತ ನಾವು ಈ ಕಡೆಯಿಂದ ಬಂದದ್ದು. ಅವ್ರದ್ದು ಅಂಗಡಿ ಇರೋದು ಆ ಕಡೆ, ನಮ್ಮ ಧರ್ಮಸ್ಥಳ ಹೋಗೋ ರೋಡಲ್ಲಿ ಇರೋದು. ಅದು ಬಿಲ್ ಕೂಡ ಆ ಕಡೆ ಈ ಕಡೆ ಹಾಕಿತ್ತು. ಸೊ ನನಗೆ ಸಹ ಗೊತ್ತಾಗಲಿಲ್ಲ. ಈಗ ಬಿಲ್ ಸರಿ ಮಾಡಿ ನೋಡುವಾಗ ಈ ಥರ ಉಂಟು. ಇದು ಅಡಿಯಲ್ಲಿತ್ತು. ಎಂತ ಮಾಡಿದೆ ಮಾರೆ, ಎಂತ ಮಾಡುವಾಗೆ ಇಲ್ಲ. ನೋಡುವ, ಒಂದು ಬರುವಾಗ ಹಾಕುವ, ಇಲ್ಲಿಂದ ಬರುವಾಗ ಹಾಕುವ, ಇಲ್ಲ ಇಲ್ಲಿಂದ ಹೋಗುವ ಸೀದಾ ಎಂತ ಅಂತ ನೋಡುವ. ಇಲ್ಲಿಂದ ಫಸ್ಟಿಗೆ ಬಿಲ್ ತಗೊಳ್ಳುವ. ಇಲ್ಲಿಂದ ಬಿಟ್ಟು ಅವನು 2ನೇ ಪಾಯಿಂಟಿಗೆ ಸಹ ಬಂದಾಯಿತು. ಅಲ್ಲಿಗೆ ವಿಷಯ ಏನಪ್ಪ ಅಂತ ಹೇಳಿದ್ರೆ ನೋಡಿ, ಇದೇ ಕಟ್ಟು ನಾವು ಆಗ ಬಿಟ್ಟು ಬಂದದ್ದು. ಅದೆಂತ ಆಯ್ತು ಅಂತ ಹೇಳಿದರೆ, ಅಲ್ಲಿ ಹಳ್ಳಿ ಮನೆಗೆ ಹೋದ್ವಿ. ಅಲ್ಲಿಂದ ಮತ್ತೆ ಸಂಜೆಕ್ಕೆ ಹೋಗುವ ಅದೊಂದು ಗಡಿಬಿಡಿ ಇತ್ತು, ಅಲ್ಲಿ ಬ್ಲಾಕ್ ಆಗಿತ್ತು. ಮತ್ತು ಸೀದಾ ಬಂದೆ. ನನಗೆ ಎಂತ ಆಗಿದೆ ಅಂತ ಗೊತ್ತಾಗಲಿಲ್ಲ, ಸೀದಾ ಬಂದದ್ದೆ. ನನಗೆ ಇದು ಇಲ್ಲದ್ರೆ ಒಂದು ಹಳ್ಳಿ ಮನೆಗೆ ಇರುವುದಿಲ್ಲ, ಆಗ ಇದು ನೆನಪಿರ್ತದೆ, ಇದು ನೆನಪಿದ್ರೆ ಅದು ನೆನಪಿರುವುದಿಲ್ಲ, ಆ ಥರ ಆಗಿದೆ. ತೊಂದರೆ ಇಲ್ಲ. ಈ ಕಡೆಯಿಂದ ಹೋಗಿ ಈಗ ಇಲ್ಲಿಂದ ಸೀದಾ ಬೆಳಲಾಗಿ ಮತ್ತು ಅಲ್ಲೆಲ್ಲ ಸುತ್ತಾಡಿ ಬೈಪಾಡಿಗೆಲ್ಲ ಹೋಗಿ ಅಲ್ಲಿಂದ ಮತ್ತು ಇದೇ ರೋಡಲ್ಲಿ ಬರುವಾಗ ಕೊಟ್ಟು ಹೋಗುವ. ಇಲ್ಲದಿದ್ದರೆ ಕೊಟ್ಟು ಹೋಗಲೇಬೇಕಷ್ಟೇ, ಲಾಂಗ್ ಆಗ್ತದೆ. ಮತ್ತೆ ಎಂತ ಮಾಡೋದು, ಇದಿಲ್ಲ. ಮತ್ತು ಲೇಟ್ ಬಿಟ್ಟರೆ ಸಹ ಇದೇ ಹಣೆ ಬರ. ಲೇಟ್ ಬಿಟ್ಟರೆ ಮಂಡೆ ಓಡೋದಿಲ್ಲ. ನಮ್ಮ ಗಾಡಿಯಲ್ಲಿ ಇರುವೆ ಬರೋದು ನೋಡಿ, ಯಾವ ಥರ ಇರುವೆ ಬರ್ತದೆ ಮಾರೆ. ಎಂಥ ವಿಷಯ ಅಂತ ಗೊತ್ತಿಲ್ಲ. ಎಲ್ಲಿ ನೋಡಿದರೂ ಇರುವೆ. ಮೊನ್ನೆ ಇಲ್ಲೆಲ್ಲ ಇರುವೆ ಇತ್ತು, ಇಲ್ಲೆಲ್ಲ ಫುಲ್ಲು ಬಂದು ಕಮಿಷನ್ ಹಾಕಿ ಸರಿ ಮಾಡಿ. ಕರೆಕ್ಟಾಗಿ 1 ಗಂಟೆಗೆ ಸೆಕೆಂಡ್ ಪಾಯಿಂಟ್ ಬಿಟ್ಟು ಹೋಗ್ತಾ ಇದ್ದೇವೆ. ನಾವು ಬರುವಾಗ ಇದೇ ದಾರಿಯಲ್ಲಿ ಬರುವುದು, ಒಳಗಿನ ರೋಡಿಂದ. ಸೊ ಈಗ ಹೋಗ್ತಾ ಇರೋದು ಈ ಕಡೆಯಿಂದ. ನಮ್ಮ ರಾಗಣ್ಣ 1 ವಾರ ರಜೆ ಹಾಕಿದ್ರು. ಎಂತ, ಯಾರಿಗೆ ಮದುವೆ ರಾಗಣ್ಣ? ಭಾವನಿಗೆ. ನೀವು ಸಹ ಅದರಲ್ಲಿ ಒಂದು ಒಟ್ಟಿಗೆ ಆದ್ರ? ಎಂತ ಗಮ್ಮತ್ತಿತ್ತ ಫುಲ್ಲು? ನಮ್ಮ ಅಂಗಡಿಯಿಂದ ಎಲ್ಲ ಐಟಮ್ ಎಲ್ಲ ಹೋದದ್ದು ಫುಲ್ 1 ವಾರ ಫುಲ್ಲು ರಜೆ. ಅಲ್ಲ, ನೀವು 1 ವಾರ ರಜೆ ಮಾಡಿದ್ದು ಯಾಕೆ ಹೇಳಿ? ಜಾಲಿ ಮಾಡಿದ್ದು. ಡಿನ್ನರ್ ಎಲ್ಲ ಇತ್ತಾ? ಎಣ್ಣೆ ಅದೊಂದು ಮಿಸ್ ಆಯಿತು. ರಾಗಣ್ಣ ಎಣ್ಣೆ, ಯಾರಾದ್ರೂ ಎಣ್ಣೆ ಇದ್ರೆ ಕೊಡಿ ಮಾರೆ. ಅವರು ಎಣ್ಣೆಯಲ್ಲಿ ಭಯಂಕರ ಫೇಮಸ್. ನಗಾಡುದ. ಈಗ ಇಲ್ಲಿಂದ ಎಲ್ಲಿ ಸಹ ಸ್ಟಾಪ್ ಇಲ್ಲ. ಈಗ ಇಲ್ಲಿಂದ ಸೀದಾ ಹೋಗಿ ಬೆಳಾಲಲ್ಲಿ ಸಿಗುವ. ಬೆಳಾಲ್ಗಿಂತ ಮುಂಚೆ ಎಲ್ಲಿ ಸಹ ಸ್ಟಾಪ್ ಇಲ್ಲ, ನಾನ್ ಸ್ಟಾಪ್ ಹೋಗುದೇ. ದಾರಿಯಲ್ಲಿ ಬರಬೇಕಾದ್ರೆ ನಮ್ಮ ರಾಗಣ್ಣನ ತಲೆ ಎಂತಾಯ್ತು ರಾಗಣ್ಣ? ತೋರಿಸಿ ಸ್ವಲ್ಪ ತೋರಿಸಿ, ಗೊತ್ತಾಗಲಿಲ್ಲ. ಈಗ ಇಲ್ಲಿ ನೋಡಿ ಎಷ್ಟು ಡ್ಯಾಮೇಜ್ ಆಗಿದೆ. ಈ ಕಡೆ ತೋರಿಸಿ, ಫುಲ್ಲು ರಕ್ತ ಮಾರೆ. ಈ ಡೋರು ರಟ್ಟಿದ್ದು ಅದೆಂತ ನೀವು ಹಾಕಿರ್ಲಿಲ್ವಾ? ಹಾಂ, ಈಗ ಎಂತ ಮಾಡೋದು? ಈಗ ಬನ್ನಿ, ಇಲ್ಲಿಂದ ಸೀದಾ ಎದುರುಗಡೆ ಹಾಸ್ಪಿಟಲ್ ಉಂಟಂತೆ. ರಾಗಣ್ಣನನ್ನು ಕರ್ಕೊಂಡು ಸೀದಾ ಅರ್ಜೆಂಟಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದಿದ್ದೇವೆ ನೋಡಿ. ಉಜಿರಾ ಆಸ್ಪತ್ರೆಯಲ್ಲಿದ್ದೇವೆ, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಒಳಗಡೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಮ್ಯಾನೇಜರ್ ಕೂಡ ಇದ್ದಾರೆ. ಸೊ ಅವರು ನೋಡಿಕೊಳ್ತಾರೆ ಎಲ್ಲ. ನಾವಿಲ್ಲಿಂದ ಲೈನಿಗೆ ಹೊರಡುವ. ದೊಡ್ಡ ಎಂತ ಮೇಜರ್ ಆಗಿ ಏನಿಲ್ಲ, ಸ್ವಲ್ಪ ಇದಾಗಿದೆ ಅದಕ್ಕೆ ಅಷ್ಟೇ. ಅಲ್ಲಿಂದ ಬಿಟ್ಟವರೀಗ ಸೀದಾ ಬೆಲಾಳಿಗೆ ಬಂದು ಸ್ಟಾಪ್ ಹಾಕಿದ್ದೇವೆ. ಈಗ ಮ್ಯಾನೇಜರ್ ಫೋನ್ ಮಾಡಿದರು. ರಾಗಣ್ಣನವಾಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದದ್ದು, ಬಟ್ ಈಗ ಅಲ್ಲಿಂದ ಶಿಫ್ಟ್ ಮಾಡಿದ್ದಾರೆ ಪ್ರೈವೇಟ್ ಹಾಸ್ಪಿಟಲ್ಗೆ. ಎಂತಂತ ಹೇಳಿದರೆ
ಅದು ಸ್ಟಿಚ್ ಆಗಬೇಕಂತೆ. ಸೊ ಅದು ಇಲ್ಲಿ ಇಷ್ಟು ಓಪನ್ ಆಗಿದೆ, ಸ್ವಲ್ಪ ಜಾಸ್ತಿ ಏನಿಲ್ಲ, ತೊಂದರೆ ಇಲ್ಲ, ಬಟ್ ಸ್ಟಿಚ್ ಮಾಡಲಿಕ್ಕೆ ಹೇಳಿದರು. ಅದಕ್ಕೋಸ್ಕರ SDMಗೆ ಕರ್ಕೊಂಡು ಹೋಗಿದ್ದಾರೆ. ಈಗ ಫೋನ್ ಬಂತು. ಸೊ ಇವರೊಂದು ಹಣ ಕೊಟ್ಟ ಮೇಲೆ ಇಲ್ಲಿಂದ ಹೊರಡುವ. ವ್ಲಾಗ್ ಮಾಡಲಿಕ್ಕೂ ಮನಸ್ಸಿಲ್ಲ. ಸೊ ಎಲ್ಲೆಲ್ಲಿ ಆಗ್ತದೆ ವ್ಲಾಗ್ ಮಾಡಲಿಕ್ಕೆ ಅಲ್ಲಿ ಮಾಡ್ತೇನೆ. ಒಂದು ವ್ಲಾಗ್ ಮಾಡುವ ಅಂತ ಅಂದ್ಕೊಳ್ಳುವಾಗ ಈ ಥರ ಎಲ್ಲ ಆಗ್ತದೆ ಮಾರೆ. ಒಮ್ಮೆ ಆದಷ್ಟು ಬೇಗ ಹುಷಾರಾಗಲಿ. ನನಗೆ ಎಂತ ಹೇಳೋದಂತ ಗೊತ್ತಾಗೋದಿಲ್ಲ. ಇಲ್ಲಿಂದ ಒಂದು ಬಿಲ್ ತಗೊಂಡು ಹೊರಡುವ ಬನ್ನಿ. ಈಗ ಎಲ್ಲ ನನ್ನ ಜೊತೆನೇ ಆಗ್ತಾಯಿಲ್ಲ ಮಾರೆ, ನನ್ನ ಒಟ್ಟಿಗೆ ಇದ್ದವರಿಗೇನೆ ಅದೊಂದು ಬೇಸರ ಅಷ್ಟೇ. ತೊಂದರೆ ಇಲ್ಲ, ಅವರು ಬೇಗ ಹುಷಾರಾಗ್ತಾರೆ. ಆಗ ನನಗೆ ಎಂತ ಆಯ್ತು ಅಂತ ನಾನು ನಿಮಗೆ ಹೇಳಿಲ್ಲಲ್ಲ. ಸೊ ಎಂತ ಆಯ್ತು ಅಂತ ಹೇಳಿದರೆ, ವ್ಲಾಗ್ ಮಾಡಿಕೊಂಡು ಬರ್ತಾ ಇದ್ವಿ ಮಹಾರಾಷ್ಟ್ರ ಚಂದ್ರದಲ್ಲಿ. ಬರುವಾಗ ಅಲ್ಲಿ ಒಂದು ಚಿಕ್ಕ ಟರ್ನ್ ಇತ್ತು. ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಈ ಡೋರ್ ಹಾಕಲಿಲ್ಲ. ಈ ಡೋರ್ ಸ್ವಲ್ಪ ಹೀಗಿತ್ತು, ಓಪನಲ್ಲಿತ್ತು. ಅದು ಈಗ ಸಿಕ್ಕಿಸಿದ್ರು ಒಮ್ಮೊಮ್ಮೆ ಬಿಡ್ತದೆ, ಇಲ್ಲಿ ಬೀಡಿಂಗ್ ಬಿಡ್ತದೆ. ಸೊ ಅವರು ಕುತ್ಕೊಂಡಿದ್ರು ಗಾಡಿಯಲ್ಲಿ, ನನ್ನ ಹತ್ರ ಮಾತಾಡ್ತಾ ಇರುವಾಗ ಅವ್ರಿಗೆ ಇನ್ನೊಂದು ಕೈ ಹೀಗೆ ಡೋರ್ಗೆ ಹೀಗೆ ಇಟ್ಟು ಕೂತ್ಕೊಳ್ಳುವ ಅಭ್ಯಾಸ ಉಂಟು. ಸೊ ಹಾಗೆ ಇಟ್ಕೊಂಡು ಕೂತಿದ್ರು. ಸಡನ್ನಾಗಿ ಟರ್ನ್ ಬಂತು. ಟರ್ನಲ್ಲಿ ಈಗ ಟರ್ನ್ ತೆಗೆಯುವಾಗ ನಾನು ಸ್ಪೀಡ್ ಇರಲಿಲ್ಲ, ಪುಣ್ಯಕ್ಕೆ. ನಾನು ಹೋಗೋದು ಸ್ಪೀಡೇ. ಸೊ ಆಗ ನಾನು ಸ್ಪೀಡ್ ಇರಲಿಲ್ಲ, ಸ್ವಲ್ಪ ಸ್ಲೋ ಅಲ್ಲಿ ಇದ್ದರಿಂದ ಅವ್ರು ಉಳ್ಕೊಂಡ್ರು. ಆಟೋಮೆಟಿಕ್ಕಾಗಿ ಡೋರ್ ಓಪನ್ ಆಯಿತು. ರೋಡ್ ಮೇಲೆ ಬಿದ್ದು ಒಂದು ಗುಂಡಿ ಇತ್ತು ಆ ಕಡೆ. ಸೊ ಡಾಮರಿಗೆ ತಲೆ ಹೊಡಿಲಿಲ್ಲ, ಅದು ಆ ಗುಂಡಿಗೆ ಹೋಗಿ ಅಂತದಕ್ಕೆ ಸ್ವಲ್ಪ ಹೊಡೆದದ್ದು. ಅದರಿಂದ ಸ್ವಲ್ಪ ಓಪನ್ ಆಗಿದೆ. ಒಂದು ವೇಳೆ ಡಾಮರಿಗೆ ಹೊಡೆದಿದ್ರೆ ತಲೆ ಫುಲ್ ಭಾಗ ಆಗುವ ಒಂದು ಸ್ಥಿತಿಯಲ್ಲಿದ್ದರು. ಸೊ ಈಗ ತೊಂದರೆ ಇಲ್ಲ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಎಲ್ರಿಗೂ ನನ್ನ ಹತ್ರ ಯಾರು ಆತ್ಮೀಯರು ಇರ್ತಾರಲ್ಲ, ಇದೇ ಥರ ಆಗೋದು ಮಾರಿ, ಎಂತ ಕಾರಣ. ನಮ್ಮ ಕಂಪನಿಯಲ್ಲಿ ತುಂಬ ಆಯಿತು. ಒಂದು ನಮ್ಮ ಶರೀಫಣ್ಣನಿಗೆ ಆಯಿತು, ಈಗ ರಾಗಣ್ಣ ಆಯಿತು. ಒಂದಲ್ಲ ಅಂತ ಬೆಳಾಲು ಬೈಪಾಡಿ ಲೈನೆಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಸೀದಾ ಬಂದೆ. ಅಲ್ಲಿ ಎಂಥದ್ದು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂತ ಹೇಳಿದರೆ ಮಂಡೆ ಓಡ್ತಾ ಇಲ್ಲ. ಈ ರಾಗಣ್ಣ ನಾವು ಈಗ ನಾವು ಯಾರೆಲ್ಲ ಕೆಲಸದವರಿದ್ದೇವೆ ಅವರು ಇದ್ದವರಲ್ಲಿ ನನಗೆ ಜಾಸ್ತಿ ಪ್ರೀತಿ ಸ್ವಲ್ಪ ರಾಗಣ್ಣನ ಹತ್ರ. ಸೊ ಅವರಿಗೆ ಈ ಥರ ಆಯ್ತಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಈಗ ಅವರು ಇಲ್ಲಿದ್ದಾರೆ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆಯಲ್ಲಿ. ಹೋದ್ರೆ ಎಂತಂದು ಗೊತ್ತಿಲ್ಲ, ಫೋನ್ ಮಾಡಿದೆ, ತೆಗಿತಿರಲಿಲ್ಲ. ಬನ್ನಿ ನಾವೀಗ ಫಸ್ಟಿಗೆ ಹೋಗಿ ಒಂದು ಊಟ ಮಾಡುವ. ಊಟ ಮಾಡಿ ಮತ್ತೆ ಲೈನ್ ಮುಂದುವರಿಸುವ. ಇಲ್ಲಿಂದ ವ್ಲಾಗ್ ಮಾಡ್ತೇನೆ. ಅಲ್ಲಿ ಎಂಥದ್ದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ಈ ನಮ್ಮ ಕಣ್ಣೆದುರಿಗೆ ಈ ಥರ ಎಲ್ಲ ನಡೆದಾಗ ಈಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಸ್ವಾಮಿ. ವೀಡಿಯೋ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ಮತ್ತು ನಾನು ಆಗ ತಲೆದ್ದವರದ್ದು ರಕ್ತ ಬರ್ತಿದ್ದಲ್ಲ, ಅದನ್ನು ವೀಡಿಯೋ ಮಾಡಲಿಕ್ಕೆ ಕಾರಣ ಎಂತ ಹೇಳಿದರೆ ಅದು ಅಗತ್ಯಕ್ಕೆ ಬರ್ತದೆ ಒಮ್ಮೊಮ್ಮೆ, ಅದಕ್ಕೋಸ್ಕರ ಮಾಡಿದ್ದು. ಸೊ ಬನ್ನಿ, ಇಲ್ಲಿಂದ ಸೀದಾ ಎದುರುಗಡೆ ಒಂದು ಹೋಟೆಲ್ ಉಂಟು, ಅಲ್ಲಿ ಆರ್ಡ್ರ್ ಮಾಡಿದ್ದೇನೆ. ಅಲ್ಲಿ ಊಟ ಮಾಡಿ ನಮ್ಮ ಪಯಣ ಮುಂದುವರಿಸುವ. ಸೀದಾ ಬಂದು ನಿಡಿಗಳ ಹತ್ರ ನಮ್ಮ ಗಾಡಿಯನ್ನು ಸೈಡ್ ಹಾಕಿದ್ದೇನೆ. ಇಲ್ಲೊಂದು ಹೋಟೆಲ್ ಉಂಟು, ಹೋಟೆಲ್ ಲಾವಣ್ಯ ಅಂತ. ಸೊ ಊಟ ಮಾಡಿ ಹೊರಡುವ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.